ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾದಂತಹ ಮಾನ್ಯ ಪಿ.ಸಿ. ಮೋಹನ್ ಸಾಹೇಬರು ಮತ್ತು ನಾನು ಬೆಂಗಳೂರಿನ ಮೆಟ್ರೋ ಪೀಕ್ ಅವರ್ ಟೈಮ್ನಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಜನರ ಜೊತೆಗೆ ಮಾತನಾಡಿ ಅಧಿಕಾರಿಗಳಿಗೆ ಆ ಎಲ್ಲ ಸಮಸ್ಯೆಗಳನ್ನು ಅಹವಾಲುಗಳನ್ನು ತಿಳಿಸುವಂಥ ಕೆಲಸ ಇವತ್ತು ಮಾಡಿದ್ವಿ. ಬೆಂಗಳೂರಿನ ಮೆಟ್ರೋ ಇವತ್ತು ದಿನೇ ದಿನೇ ಜನ ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ರೈಡರ್ಶಿಪ್ ಜಾಸ್ತಿ ಆಗ್ತಾ ಇದೆ. ಹೆಚ್ಚು ಕಡಿಮೆ 9 ಲಕ್ಷ ಜನ ಪ್ರತಿ ದಿವಸ ಮೆಟ್ರೋ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ಮೋಸ್ಟ್ ಕನ್ವೀನಿಯಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಮೆಟ್ರೋ ಅನ್ನುವಂಥದ್ದು ಸಾರ್ವಜನಿಕರಿಗೆ ಇವತ್ತು ಮನವರಿಕೆ ಆಗಿದೆ. ಆದರೆ ಪೀಕ್ ಅವರ್ನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ IT ಕಾರಿಡಾರ್ ಮತ್ತೆ ಮೆಜೆಸ್ಟಿಕ್ ಈ ಲೂಪ್ನ ಮಧ್ಯದಲ್ಲಿ ಈ ಒಂದು ಡಿಸ್ಟೆನ್ಸ್ನ ಮಧ್ಯದಲ್ಲಿ ಪೀಕ್ ಅವರ್ ಪೀಕ್ ಡೈರೆಕ್ಷನ್ ಟ್ರಾಫಿಕ್ ಬಹಳ ಜಾಸ್ತಿ ಆಗೋದ್ರಿಂದ ಜನಕ್ಕೆ ಉಸಿರಾಡಕ್ಕೂ ಕಷ್ಟ ಆಗುತ್ತೆ. ಸ್ಟೇಷನ್ ಒಳಗಡೆ ಇಂಟರ್ಚೇಂಜ್ ಸ್ಟೇಷನ್ಗಳು ವಿಶೇಷವಾಗಿ ಮೆಜೆಸ್ಟಿಕ್ ಅಲ್ಲಿ ಜನಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಇವತ್ತು ಪಿ.ಸಿ. ಮೋಹನ್ ಅವರು ಹಿಂದೆ ಕೂಡ ಶಾರ್ಟ್ ಲೂಪ್ ಟ್ರೈನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಮನವಿ ಮಾಡಿದ್ರು. ಸುಮಾರು 18 ಸೆಟ್ಸ್ ಇವತ್ತು ಶಾರ್ಟ್ ಲೂಪ್ ಟ್ರೈನ್ಗಳು ನಡೀತಾ ಇದೆ. ಅದರಿಂದ ಸಾಕಷ್ಟು ಹೆಲ್ಪ್ ಈಗಾಗಿದೆ. ಶಾರ್ಟ್ ಲೂಪ್ ಟ್ರೈನ್ಗಳಲ್ಲಿ ಈಗ ಪಟ್ಟಂದೂರು ಅಗ್ರಹಾರದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಫೀಸಿಬಿಲಿಟಿನ ನೀವು ಯೋಚನೆ ಮಾಡಿ ಅದ್ರ ಕನ್ಸಿಡರ್ ಮಾಡಿ ಅಂತ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದೀವಿ. ಇಲ್ಲೂ ಕೂಡ ವಾಪಸ್ ಬರುವಂತ ಸಂದರ್ಭದಲ್ಲಿ MG ರೋಡು ಮತ್ತೆ ಮೆಜೆಸ್ಟಿಕ್ ನ ಮಧ್ಯದಲ್ಲಿ ಶಾರ್ಟ್ ಲೂಪ್ ಸರ್ವಿಸಸ್ ಇನ್ನಷ್ಟು ಜಾಸ್ತಿ ಮಾಡಬಹುದಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀವಿ. ಅಧಿಕಾರಿಗಳಿಗೂ ಇರುವಂತ ಒಂದು ಕನ್ಸ್ಟ್ರೈಂಟ್ ಏನಿದೆ ಅಂದ್ರೆ ನಮ್ಮ ಹತ್ರ ಇರುವಂತ ಟ್ರೈನ್ ಸೆಟ್ಗಳ ಅವೈಲಬಿಲಿಟಿ ಮತ್ತೆ ಎಷ್ಟಿವತ್ತು ಟ್ರೈನ್ ಸೆಟ್ಸ್ ಇದೆ ಅದರ 95% ಟ್ರೈನ್ ಸೆಟ್ಸ್ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ದೇಶದ ಮೆಟ್ರೋಗಳ ಪೈಕಿ ಅತಿ ಹೆಚ್ಚು ಆಪರೇಷನಲ್ ಎಫಿಷಿಯನ್ಸಿ ವಿತ್ ಎಕ್ಸಿಸ್ಟಿಂಗ್ ಟ್ರೈನ್ ಸೆಟ್ಸ್ ಇರುವಂತದ್ದು ಬೆಂಗಳೂರಿನ ಮೆಟ್ರೋದಲ್ಲೇನೆ. ಈಗಾಗಲೇ BMTC ಇದು BMRCL ನ ಅಧಿಕಾರಿಗಳು CRRCಗೆ 21 ಹೊಸ ಟ್ರೈನ್ ಸೆಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೆ ಅದು ಡಿಲೇ ಆಗಿದೆ. ಆದರೆ ಮತ್ತಷ್ಟು ಡಿಲೇ ಆಗಬಾರದು. ನೀವು ಹೇಳಿರುವಂತ ರೀತಿ ಜೂನ್ 20-25 ಒಳಗಡೆ ಈ ಟ್ರೈನ್ ಸೆಟ್ಸ್ ಗಳ ಇಂಡಕ್ಷನ್ ಪ್ರಾರಂಭ ಆಗೋದಕ್ಕೆ ಏನೇನು ಕೆಲಸಗಳು ಕಾಮಗಾರಿ ತಗೊಳ್ಬೇಕು ಅನ್ನೋದ್ರ ಕಡೆಗೆ ನೀವು ಮಾಡಬೇಕು ಅಂತ ನಾವಾಗಲೇ ಮಾತುಕತೆ ಅವ್ರ ಜೊತೆಗೆ ಮಾತನಾಡಿದೆ. ಮುಂದಿನ ವಾರ BMRCL ನ MD ಅವರು ಮತ್ತು ಅವರ ಉನ್ನತ ಅಧಿಕಾರಿಗಳು ದೆಹಲಿಗೂ ಕೂಡ ಬರ್ತೀವಿ. ನಾವು ಕೇಂದ್ರ ಸರ್ಕಾರದ ಕಡೆಯಿಂದ ಅದಕ್ಕೆ ಏನೇನು ಸಹಕಾರ ಸಿಗಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಪಿ.ಸಿ. ಮೋಹನ್ ಸಾಹೇಬರು ನಾನು ಅವ್ರ ಜೊತೆಗೆ ಹೋಗಿ ಕೇಂದ್ರ ಸರ್ಕಾರ ಈ CRRCಗೆ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಸಹಾಯ ಏನೇನ್ ಮಾಡ್ಬೋದು ಅದನ್ನಷ್ಟು ಮಾಡಿಕೊಡುವಂತ ದೃಷ್ಟಿಯಿಂದ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಜೂನ್ 2025 ಇಂದ ಪ್ರತಿ ತಿಂಗಳಿಗೆ 3 ಟ್ರೈನ್ ಸೆಟ್ ಅಂತೆ 2 ಟ್ರೈನ್ ಸೆಟ್ ಅಂತೆ ಪ್ರತಿ ತಿಂಗಳು ಆಡ್ ಆಗತ್ತೆ ಅನ್ನುವಂಥದ್ದು ಅಧಿಕಾರಿಗಳ ಒಂದು ಯೋಜನೆ. ಅಂದ್ರೆ ಜೂನ್ 2025 ಪ್ರಾರಂಭ ಆದ್ರೆ ಈ 21 ಟ್ರೈನ್ ಸೆಟ್ ಆಡ್ ಆಗ್ಲಿಕ್ಕೆ ಇನ್ನೊಂದು ವರ್ಷ ಆಗುತ್ತೆ. ಬೈ 2026 ಸುಮಾರು 40% ಹೊಸದಾಗಿ ರೈಡರ್ಶಿಪ್ ಆಗುವಷ್ಟು ಕೆಪಾಸಿಟಿ BMRCL ಅಲ್ಲಿ ಇರುತ್ತೆ. ಈಗೇನ್ 4 ನಿಮಿಷ 7 ನಿಮಿಷ 8 ನಿಮಿಷ ಈಗೇನಿದೆ ಪೀಕ್ ಅವರ್ ಅಲ್ಲಿ ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿ 3 ನಿಮಿಷಕ್ಕೆ ಒಂದು ಟ್ರೈನು ನಿಮ್ಗೆ ಪೀಕ್ ಅವರ್ ಅಲ್ಲಿ ಬರೋ ರೀತಿ ಆಗುತ್ತೆ. ಇದರಿಂದ ಸಾಕಷ್ಟು ಈ ನುಗ್ಲು ಮತ್ತೆ ಒಳಗಡೆ ಉಸಿರಾಡ ಕಷ್ಟ ಆಗುತ್ತೆ. ಈ ರೀತಿಯ ಸಮಸ್ಯೆಗಳು ಆದಷ್ಟು ಬೇಗ ಇದರಲ್ಲಿ ಬಗೆಹರಿಯುತ್ತೆ. ಎರಡನೇದು ಮೆಜೆಸ್ಟಿಕ್ ಸ್ಟೇಷನ್ ನಲ್ಲಿ ತುಂಬಾ ಜನ ಸಾರ್ವಜನಿಕರು ಪಿ.ಸಿ. ಮೋಹನ್ ಸಾಹೇಬರಿಗೆ ನನಗೆ ಶೋಭಾ ಕರಂದ್ಲಾಜೆ ಮೇಡಮ್ಗೆ ಇಲ್ಲಿನ ಸೈನೇಜ್ ಬೋರ್ಡ್ಗಳು ಬಹಳ ಕನ್ಫ್ಯೂಸಿಂಗ್ ಆಗಿದೆ. ಇದನ್ನ ನೀವು ಹೆಲ್ಪ್ ಮಾಡ್ಕೊಡಿ, ಅದನ್ನ ಕ್ಲಾರಿಫೈ ಮಾಡ್ಕೊಡಿ, ಹೊಸದಾಗಿ ಮಾಡ್ಕೊಡಿ ಇದನ್ನ ಅಂತ ಹೇಳಿದ್ದಾರೆ. ಎಕ್ಸಿಟ್ ಅಂತ ಎಲ್ಲೋ ಕಡೆ ತೋರಿಸ್ತಾ ಇದೆ, ಬಟ್ ಅಲ್ಲಿ ಬೇರೆ ದಿನೇನೋ ಇರುತ್ತೆ. ಮೇಲ್ಗಡೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ, ಎಲ್ಲೋ ಗ್ರೀನ್ ಲೈನಿಗೆ ಯಾವ ಕಡೆ, ಪರ್ಪಲ್ ಲೈನಿಗೆ ಯಾವ ಕಡೆ, ಇದೆಲ್ಲವೂ ಕನ್ಫ್ಯೂಷನ್ ಆಗ್ತಾ ಇದೆ. ಅದನ್ನ ಕ್ಲೀನ್ ಆಗಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಇವತ್ತು ಅಧಿಕಾರಿಗಳಿಗೆ ಅದರ ಬಗ್ಗೆ ಸೂಚನೆ ಕೊಟ್ಟಾಗ ಬೆಂಗಳೂರಿನ ಇಂಟರ್ಚೇಂಜ್ ಸ್ಟೇಷನ್ಗಳಲ್ಲಿ ವಿಶೇಷವಾಗಿ ಮೆಜೆಸ್ಟಿಕ್ ಸ್ಟೇಷನ್ ನಲ್ಲಿ ಈ ಇಡೀ ಸೈನೇಜಸ್ ಗಳನ್ನ ನಾವು ರಿವ್ಯೂ ಮಾಡ್ತೀವಿ. ಅದನ್ನ ರಿವ್ಯೂ ಮಾಡಿಬಿಟ್ಟು ಅದನ್ನ ನಾವು ಸರಿಯಾಗಿರುವಂತ ಜನಕ್ಕೆ ಪ್ಯಾಸೆಂಜರ್ಸ್ಗೆ ಸಹಾಯ ಆಗುವಂತ ಸೈನೇಜ್ ಗಳನ್ನ ನಾವು ಆದಷ್ಟು ಬೇಗ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ಮೂರನೇದು ನಮ್ಮ ಬೆಂಗಳೂರು ಸೌತ್ನ, ಯಾಕೆಂದ್ರೆ ಪಿ.ಸಿ. ಮೋಹನ್ ಸಾಹೇಬ್ರು ಕೂಡ ಅವರ ಮನೆ ಕೂಡ ಬನಶಂಕರಿ ಅಲ್ಲೇ ಇರೋದ್ರಿಂದ ಪ್ರತಿ ದಿವಸ ನಾವು ಬನಶಂಕರಿ ಮೆಟ್ರೋ ಸ್ಟೇಷನ್ ನಿಂದ BMTC ಬಸ್ ಸ್ಟ್ಯಾಂಡ್ ನ ಮಧ್ಯದಲ್ಲಿ ಜನ ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನೋಡಿದೀವಿ. ತಾವು ಎಲ್ಲರೂ ಮಾಧ್ಯಮದವರು ಇದನ್ನ ಬಹಳ ಸತಿ ಹೈಲೈಟ್ ಮಾಡಿದೀವಿ. ಈ ಹಿಂದೆ ಕೂಡ ನಾನು ಈ ಇಶ್ಯೂ ರೈಸ್ ಮಾಡಿ BMTC
BBMP, BMRCL ಎಲ್ಲರೂ ಒಟ್ಟಿಗೆ ಕರೆಸಿ ಒಂದು ಮೀಟಿಂಗ್ ಎಲ್ಲ ಮಾಡಲಾಗಿತ್ತು. ಈಗ BBMP ಅವರು ಅಲ್ಲಿ ಒಂದು ಸ್ಕೈ ವಾಕು ಮತ್ತೆ ಟ್ರಾವೆಲೇಟರ್ ಹಾಕ್ಲಿಕ್ಕೆ ಹಿಂದಿನ ಬಜೆಟ್ ನಲ್ಲಿ 50 ಕೋಟಿ ರೂಪಾಯಿ BBMP ಅವರು ಮೀಸಲು ಪಡಿಸಿದ್ದಾರೆ. ಆದ್ರೆ BBMP ಇಂದ ಅದು BMRCL ಗೆ ಅದು ಬಂದ್ರೆ BMRCL ಅದನ್ನ ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಬಹುದು, ಅಲ್ಲೊಂದು ಸ್ಕೈ ವಾಕ್ ಹಾಕ್ಬೋದು, ಅದರಿಂದ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದು ಇವತ್ತು ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. BMRCL ಅವರು BBMP ಗೆ ಪತ್ರ ಬರೆದು ನಾವೇ ಅದನ್ನ ಕೆಲಸ ಮಾಡ್ತೀವಿ, ನೀವು ಅದಕ್ಕೆ ಬೇಕಾಗಿರುವಂತ ಸಹಕಾರ ಮತ್ತೆ ಅದಕ್ಕೆ ಬೇಕಾಗಿರುವಂತ ರಿಸೋರ್ಸಸ್ ಅನ್ನ ಕೊಡಿ ಅನ್ನೋದನ್ನ ಮಾಡಿದ್ದಾರೆ. ಇದು ಮುಖ್ಯವಾಗಿ ಚರ್ಚೆ ಆಗಿದೆ. ಬೇರೆ ಬೇರೆ ಸ್ಟೇಷನ್ಗಳಲ್ಲೂ ಕೂಡ ಎಲ್ಲಿ ಟ್ರಾವೆಲೇಟರ್ಗಳು ಜಾಸ್ತಿ ಆಗಬೇಕು, PC ಮೋಹನ್ ಸಾಹೇಬ್ರು ಯಶವಂತಪುರದ್ದು ಮತ್ತೆ ಬೇರೆ ಬೇರೆ ಸ್ಟೇಷನ್ಗಳು ಅವ್ರ ಕ್ಷೇತ್ರದ್ದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅದನ್ನೆಲ್ಲ ಅವರು ಗಮನಕ್ಕೆ ತಂದಿದ್ದಾರೆ. ವಿಜಯನಗರ, ಜಯನಗರ ಸ್ಟೇಷನ್ಗಳಲ್ಲಿ ಏನೇನ್ ಸಮಸ್ಯೆಗಳಿದೆ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ತಂದಿದ್ದೀನಿ. ಟ್ರಾವೆಲೇಟರ್ಗಳನ್ನ ಜಾಸ್ತಿ ಮಾಡಬೇಕು, ಈ ಎಲ್ಲಿ ಸಾರ್ವಜನಿಕರು ಓಡಾಟ ಜಾಸ್ತಿ ಇದೆ ಅಂತ ಕಡೆ ಸ್ಟೇಷನ್ಗಳ ಡಿಸೈನ್ ಅನ್ನು ಮತ್ತಷ್ಟು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಯಾರು ಫಿಸಿಕಲಿ ಡಿಸೇಬಲ್ಡ್ ಇರ್ತಾರೆ ಅಂಥವರಿಗೆ ಡಿಸೈನ್ ಮಾಡುವಂತ ಟೈಮ್ನಲ್ಲೇನೆ ಅವ್ರಿಗೆ ಸಹಾಯ ಆಗುವಂತ ದೃಷ್ಟಿಯಿಂದ ನೀವು ಗಮನ ಹರಿಸ್ಕೊಂಡು ಮಾಡಬೇಕು. ಇದೆಲ್ಲ ವಿಷಯಗಳು ಗಮನಕ್ಕೆ ಬಂದಿದೆ. ಮೆಟ್ರೋ ಆದಷ್ಟು ಬೇಗ ಎಲ್ಲ ಕಾಮಗಾರಿಗಳು ಆನ್ ಟೈಮಲ್ಲಿ ಕಂಪ್ಲೀಟ್ ಆಗುವಂತ ದೃಷ್ಟಿಯಿಂದ ನಿರಂತರವಾಗಿ ಈ ಕನ್ಸಲ್ಟೇಷನ್ ಒಂದು ಪ್ರಾಸೆಸ್, ಜನರ ಅಹವಾಲನ್ನ ಅಧಿಕಾರಿಗಳಿಗೆ ತೆಗೆದುಕೊಂಡು ಬರುವಂತದನ್ನ ನಾವು 3 ಜನ ಸಂಸದರು ಬೆಂಗಳೂರಿನವರು ನಾವು ಒಟ್ಟಿಗೆ ಯಾವಾಗಲೂ ಈಗಾಗಲೇ ಇತ್ತೀಚೆಗೆ ಮೆಟ್ರೋದಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂತವರ ಪ್ರಮಾಣ ಹೆಚ್ಚಾಗ್ತಿದೆ. ಈಗ ಅದಕ್ಕೆ ಇವತ್ತು ಅಳವಡಿಸಬೇಕು ಅನ್ನೋಂಥದ್ದು, ಈಗ ಕೊರತೆ ಇದೆ, ಕೇಂದ್ರದಿಂದ ಇದಕ್ಕೆ ಸಹಾಯ ಬೇಕು ಅನ್ನೋಂಥ ಮಾದರಿ. ಈಗ PSD ಡೋರ್ಗಳನ್ನ ಹೊಸದಾಗಿ ಬರ್ತಾ ಇರುವಂತ ಸ್ಟೇಷನ್ಗಳಲ್ಲಿ ಅಳವಡಿಸ್ಲಿಕ್ಕೆ ಟೆಕ್ನಿಕಲಿ ಸುಲಭ ಇದೆ. ಆಪರೇಷನಲ್ ಸ್ಟೇಷನ್ಗಳಲ್ಲಿ ಬಹಳ ಕಷ್ಟ ಇದೆ. ಅದನ್ನ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಸಿಂಗಪೂರ್ನ ಮಾದರಿಯನ್ನು ನೋಡಿ ಬೇರೆ ಬೇರೆ ದೇಶದ ಮಾದರಿಯನ್ನು ನಾವೀಗ ಸ್ಟಡಿ ಮಾಡ್ತಾ ಇದೀವಿ. ಅದ್ರ ಸಂಬಂಧಪಟ್ಟಂತೆ ನಾವು ಸೇಫ್ಟಿ ಡೋರ್ಗಳನ್ನ ಅಳವಡಿಸಕ್ಕೆ ಕೆಲಸ ನಾವು ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅದಕ್ಕೆ PC ಮೋಹನ್ ಸಾಹೇಬ್ರು ಮತ್ತೆ ನಾನು ಅಧಿಕಾರಿಗಳಿಗೆ ತಿಳಿಸಿರೋದು ಏನು ಅಂದ್ರೆ BMRCL ನ ವತಿಯಿಂದನೇ ನೀವು ಇದಕ್ಕೆ ಕಾಸ್ಟ್ ನ ಬೇರ್ ಮಾಡ್ಲಿಕ್ಕೆ ಆಯ್ತು ಅನ್ನೋದಾದ್ರೆ ಯಾರ ಹತ್ರ ಹೋಗ್ಲಿಕ್ಕೂ ನಾವು ಬೇಕಾಗೋದಿಲ್ಲ, ಅದನ್ನ ಆದಷ್ಟು ಬೇಗ ಮಾಡಿ. ಅಕಸ್ಮಾತ್ ಇದಕ್ಕೆ ನಿಮಗೆ, ಯಾಕೆಂದ್ರೆ ಮುಂದಿನ ಬರ್ತಾ ಇರುವಂತ ಎಲ್ಲಾ ಸ್ಟೇಷನ್ಗಳಿಗೆ ನೀವು DPR ಮಾಡುವಂತ ಟೈಮ್ ನಲ್ಲೇನೆ ಇದನ್ನ ಆಡ್ ಮಾಡಿ, ಅವಾಗ ಈ ಪ್ರಾಸೆಸ್ ಪದೇ ಪದೇ ಮಾಡುವಂತದ್ದು ಬೇಕಾಗೋದಿಲ್ಲ, ಅದನ್ನ ಮಾಡಿ ಅನ್ನೋ ಸಲಹೆ ಕೊಟ್ಟಿದ್ದೀವಿ. ಮೆಜೆಸ್ಟಿಕ್ ಸ್ಟೇಷನ್ ನಾವು PSD ಡೋರ್ಗಳನ್ನ ಅಳವಡಿಸೋದಕ್ಕೆ ನಾವು ಫಸ್ಟ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಡಿಷನಲ್ ಕಾಸ್ಟ್ ಆಗುತ್ತೆ ಅಂತ ಆದ್ರೆ ಕೇಂದ್ರ ಸರ್ಕಾರದಿಂದ ಅದನ್ನ ಅಡಿಷನಲ್ ಕಾಸ್ಟ್ ಅನ್ನು ಹಾಕಿಸೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅನ್ನೋಂತ ಕೂಡ ಮಾತನ್ನು ಕೂಡ ನಾವು ಹೇಳಿದೀವಿ. ಈ PSD ಡೋರ್ಸ್ಗಳು ಅಟ್ಲೀಸ್ಟ್ ಈ ತರ ಸಿಕ್ಕಾಪಟ್ಟೆ ಕಂಜೆಷನ್ ಇರುವಂತ ಸ್ಟೇಷನ್ಗಳಲ್ಲಿ ಪ್ರಯಾರಿಟಿಲಿ ಅಳವಡಿಸಿ ಅನ್ನುವಂತ ರಿಕ್ವೆಸ್ಟ್ ನಾವು ಮಾಡಿದೀವಿ. ಅದನ್ನ ಅಧಿಕಾರಿಗಳು ನಾವು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್, ಪರ್ಪಲ್ ಮತ್ತೆ ಗ್ರೀನ್ ಲೈನ್ ಅಲ್ಲಿ PSD ಗಳನ್ನ ಅಳವಡಿಸಬೇಕು ಅಂದ್ರೆ ಒಂದು ಮೆಟ್ರೋ ಸ್ಟೇಷನ್ಗೆ 8 ರಿಂದ 10 ಕೋಟಿ ರೂಪಾಯಿ ಅಷ್ಟು ಕೂಡ ವೆಚ್ಚವಾಗುತ್ತೆ. ಅದರಿಂದ ಸಾಮಾನ್ಯವಾಗಿ 500 ರಿಂದ 600 ಕೋಟಿ ರೂಪಾಯಿ ಅಷ್ಟು ವೆಚ್ಚವಾಗುತ್ತೆ. ನೋಡಿ, 2 ಲೈನ್ ಅಲ್ಲಿ ಎಲ್ಲಾ ಸ್ಟೇಷನ್ಗಳಲ್ಲಿ ಅಳವಡಿಸಿ ಅಲ್ಲ, ಇದು ಹೆಂಗಾಗುತ್ತೆ ಅಂತಂದ್ರೆ ನೀವು ದೇಶದ ಮತ್ತೆ ಪ್ರಪಂಚದ ಯಾವುದೇ ಮೆಟ್ರೋ ಸ್ಟೇಷನ್ಗಳನ್ನು ನೋಡಿದ್ರೆ ಎಲ್ಲಾ ಸ್ಟೇಷನ್ ಪ್ಯಾಸೆಂಜರ್ ಸೇಫ್ಟಿ ಡೋರ್ ಅನ್ನ ಯಾವಾಗ್ಲೂ ಹಾಕಿರಲ್ಲ. ಯಾವ ಇಂಟರ್ಚೇಂಜ್ ಸ್ಟೇಷನ್ಗಳಲ್ಲಿ ಸಿಕ್ಕಾಪಟ್ಟೆ ಫುಟ್ಫಾಲ್ ಇರುತ್ತೆ ಮತ್ತೆ ನೂಕುನುಗ್ಗಾಟ ಇರುತ್ತೆ ಅಂತ ಕಡೆ ಮಾತ್ರ PSD ಡೋರ್ಗಳನ್ನು ಹಾಕುವಂಥದ್ದು. ಸೊ ನಮ್ಮಲ್ಲೂ ಕೂಡ ಈಗ ಇವತ್ತು ಬೆಂಗಳೂರಿನಲ್ಲಿ ಆಗಿರೋ ಪ್ರಾಬ್ಲಮ್ ಮೆಜೆಸ್ಟಿಕ್ ಅನ್ನ ಟಾಪ್ ಪ್ರಯಾರಿಟಿಲಿ ಈಗಾಗಲೇ ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಎಕ್ಸಿಸ್ಟಿಂಗ್ ಸ್ಟೇಷನ್ ಅಲ್ಲಿ ಯಾವ ಟೆಕ್ನಾಲಜಿ ಹಾಕಬೇಕು ಅನ್ನೋದನ್ನ ಸಿಂಗಪೂರ್ ಮಾಡೆಲ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅದಕ್ಕೆ ಯಾವುದೇ ಅಡಿಷನಲ್ ಕಾಸ್ಟ್ ಆಯಿತು ಅಂತಂದ್ರೂ ಕೂಡ ನಾವು ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಾಗಿ ಅದನ್ನ ನಾವು ಮುಂದಿಟ್ಟು ಅದನ್ನ ಹಣ ತೆಗೆದುಕೊಂಡು ಬಂದು ಮಾಡಿಸುವಂತ ಕಡೆ ನಮ್ಮೆಲ್ಲರೂ ಪ್ರಯತ್ನ ಇದ್ದೇ ಇರುತ್ತೆ.